हेलो बच्चों। हमने पिछले भाग में देखे थे सिक्स्थ चैप्टर हमारे राष्ट्रीय प्रतीक पाठ के सारांश। अभी हम देखेंगे इस पाठ का प्रश्नोत्तर और व्याकरण भाग को। सुनो, ध्यान से सुनो और बुक लेके आप ही लिख लो, मार्क कर लो। फर्स्ट मेन, इन प्रश्नों के उत्तर लिखो। फर्स्ट मेन, फर्स्ट क्वेश्चन, हमारा राष्ट्रीय ध्वज किसका प्रतीक है? हमारा राष्ट्रीय ध्वज राष्ट्रीय प्रतीक है। सेकेंड क्वेश्चन, हमारे राष्ट्रीय चिन्ह में क्या लिखा हुआ है? हमारा राष्ट्रीय चिन्ह में सत्यमेव जयते लिखा हुआ है। थर्ड क्वेश्चन, राष्ट्रगान किसने लिखा है? ನ್ಯಾಷನಲ್ ಆಂಥಮ್ ಬರೆದವ್ರು ಯಾರು? हमारा राष्ट्रीय गान रविंद्रनाथ टैगोर ने लिखा है। फोर्थ वन, मोर कब नाचता है? मोर वर्ष ऋतु में नाचता है। फिफ्थ क्वेश्चन, कमल कहाँ खिलता है? कमलದ ಹೂವು ಎಲ್ಲಿ ಅರಳುತ್ತೆ? कमल तालाब और झीलों के कीचड़ में खिलता है। ओके बच्चों, सेकेंड माइन, निम्नलिखित वाक्यों के सामने सही या गलत का निशान लगाओ। ಇಲ್ಲಿ ಸರಿ ಇರೋ ಉತ್ತರಗಳಿಗೆ ರೈಟ್ ಮಾರ್ಕ್ ಹಾಕಿ, ತಪ್ಪಿರೋ ಉತ್ತರಗಳಿಗೆ ರಾಂಗ್ ಮಾರ್ಕ್ ಹಾಕಬೇಕು। फर्स्ट वन क्वेश्चन, केसरिया रंग त्याग और वीरता का प्रतीक है। ये करेक्ट अल्वा आंसरू? राइट मार्क हाಕೊಳ್ಳಿ। सेकेंड वन, राष्ट्रीय ध्वज में 34 ತಾಲಿಯಾ है, ಅದು ತಪ್ಪು। ಅಲ್ಲಿ 24 ಇರೋದು, ಇವರು 34 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ರಾಂಗ್ ಮಾರ್ಕ್ ಹಾಕೊಳ್ಳಿ। ಮೂರನೇ ಕ್ವೆಶ್ಚನ್, हमारा राष्ट्रीय चिन्ह 3 मुख वाला सिंह है। ನಮ್ಮ ರಾಷ್ಟ್ರೀಯ ಎಂಬ್ಲಮಲ್ಲಿ ಎಷ್ಟು ಮುಖಗಳಿವೆ? ಸಿಂಹಕ್ಕೆ 4 ಅಲ್ವಾ, ಇಲ್ಲಿ 3 ಕೊಟ್ಟಿದ್ದಾರೆ, ಅದಕ್ಕೂ ರಾಂಗ್ ಮಾರ್ಕ್ ಹಾಕಿ। फोर्थ वन, राष्ट्रगान गाने में 52 ಸೆಕೆಂಡ್ लगते हैं, ಅಂದರೆ ನಮ್ಮ ರಾಷ್ಟ್ರ ನ್ಯಾಷನಲ್ ಆಂಥಮ್ ಮಾಡೋಕ್ಕೆ 52 ಸೆಕೆಂಡ್ಸ್ ಬೇಕಲ್ವಾ? ಕರೆಕ್ಟ್ ಅದು, ಅದಕ್ಕೆ ಆನ್ಸರ್ ರೈಟ್ ಮಾರ್ಕ್ ಹಾಕ್ಕೊಳ್ಳಿ। ಫಿಫ್ತ್ ಒನ್, ಮೋರ್ ಕಿ ಗರ್ದನ್ ಲಾಲ್ ಹೋತಿ ಹೇ। ಮೋರ್ ಕಿ ಗರ್ದನ್ ಅಂದರೆ ನವಿಲಿನ ಕತ್ತು ಯಾವ ಬಣ್ಣದಲ್ಲಿ ಇರುತ್ತೆ? ನೀಲಿ ಬಣ್ಣದಲ್ಲಿ ಇರುತ್ತೆ, ಇದು ಲಾಲ್ ಅಂತ ಕೊಟ್ಟಿದ್ದಾರೆ, ತಪ್ಪದು, ಅದಕ್ಕೆ ರಾಂಗ್ ಹಾಕ್ಕೊಳ್ಳಿ। ಥರ್ಡ್ ಮೈನ್, ಪಡೋ ಔರ್ ಸಮझो, ಇಲ್ಲಿ ಆಪೋಸಿಟ್ ವರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನು ಓದ್ಬಿಟ್ಟು ತಿಳ್ಕೊಳ್ಳಿ। ಪವಿತ್ರ ಅಪವಿತ್ರ, ಸತ್ಯ ಅಸತ್ಯ, ಏಕತಾ ಅನೇಕತಾ, ವಿಜಯ್ ಪರಾಜಯ್, ಸ್ವತಂತ್ರ परतंत्र। अर्थ आಯ್ತಾ ಅಲ್ವಾ? फोर्थ मेन, बिंदुओं को मिलकर मोर का चित्र बनाओ और उसमें रंग भरो। ಇಲ್ಲಿ ನವಿಲಿನ ಚಿತ್ರ ಕೊಟ್ಟಿದ್ದಾರೆ ಚುಕ್ಕೆಗಳಲ್ಲಿ, ಅದನ್ನೆಲ್ಲ ಬರೆದು ನೀವು ಸೇರಿಸಬೇಕು, ಚುಕ್ಕೆ ಚುಕ್ಕೆ ಎಲ್ಲ ಸೇರಿಸಿ ನವಿಲನ್ನ ಬರೆದು ಅದಕ್ಕೆ ಬಣ್ಣವನ್ನು ಹಚ್ಚಿ। फिफ्थ मेन, सोचो सही शब्द चुनो चित्र को आगे लिखो, ಅಂದರೆ ಈ ಚಿತ್ರಗಳ ಮುಂದೆ ಇರುವ ಚಿತ್ರಗಳ ಯಾವ್ಯಾವ ಚಿತ್ರ ಏನೇನು ಅಂತ ನೀವು ಈ ಬ್ರ್ಯಾಕೆಟಲ್ಲಿ ಕೊಟ್ಟಿರೋ ಉತ್ತರನ ಆಯ್ದು ಅಲ್ಲಿ ಬರಿಬೇಕು, ಸೆಲೆಕ್ಟ್ ಮಾಡಿಬಿಟ್ಟು। ಮೊದಲನೇ ಚಿತ್ರ ಏನಿದೆ? ನವಿಲು ಅಂದರೆ ಮೋರ್। ಪಿಕಾಕ್ ಎಲ್ಲಿದೆ? ಇಲ್ಲಿ ರಾಷ್ಟ್ರ ಪಕ್ಷಿ, ನವಿಲು ಹಮಾರೆ ರಾಷ್ಟ್ರೀಯ ಪಕ್ಷಿ ಮೋರ್, ಇಲ್ಲಿ ರಾಷ್ಟ್ರ ಪಕ್ಷಿ ಅಂತ ಹಾಕ್ಕೊಳ್ಳಿ। ಸೆಕೆಂಡ್ ಒನ್ ಏನಿದೆ? ಅಶೋಕ ಚಕ್ರ, ಸೆಕೆಂಡ್ ಒನ್ ಅಶೋಕ ಚಕ್ರ। ಥರ್ಡ್ ಒನ್ ರಾಷ್ಟ್ರ ಧ್ವಜ, ಅದು ಫ್ಲಾಗ್ ಅಲ್ವಾ, ಅದಕ್ಕೆ ರಾಷ್ಟ್ರ ಧ್ವಜ। ಫೋರ್ತ್ ಒನ್ ರಾಷ್ಟ್ರ ಪ್ರಾಣಿ, ಇಲ್ಲಿದೆ ನೋಡಿ, ಇಲ್ಲಿ ರಾಷ್ಟ್ರ ಪ್ರಾಣಿ 4ನೇದು। ಫಿಫ್ತ್ ಒನ್ ರಾಷ್ಟ್ರೀಯ ಚಿಹ್ನ, ರಾಷ್ಟ್ರೀಯ ಚಿಹ್ನ। ಸಿಕ್ಸ್ತ್ ಒನ್ ರಾಷ್ಟ್ರ ಪುಷ್ಪ, ನಮ್ಮ ರಾಷ್ಟ್ರೀಯ ಪುಷ್ಪ ಕಮಲ ಅಲ್ವಾ, ರಾಷ್ಟ್ರೀಯ ಪುಷ್ಪ ಅಂತ ಹಾಕ್ಕೊಳ್ಳಿ ಅದಕ್ಕೆ, ಓಕೆನಾ? ಸಿಕ್ಸ್ತ್ ಮೇನ್, का के की
से वन ಬನೆ ವಾಕ್ಯ ಪಡೋ ಅವ್ರ ಸಮझो. ಕಾ ಮತ್ತು ಕೆ ಕಿ ಈ 3 ಅಕ್ಷರಗಳಿಂದ ವಾಕ್ಯವನ್ನು ರಚನೆ ಮಾಡಿದ್ದಾರೆ. ಅದನ್ನು ಓದಿ ಮತ್ತು ತಿಳ್ಕೊಳ್ಳಿ ಅಂತ. यह गीता का खिलौना है, ये मुर्गी के अंडे है, यह बुढ़िया की लाठी है, ये रामू की पेंसिल है, वे बतख के बच्चे हैं, वह बालक की किताब है, वे मीना के गहने हैं, वह माला का बाई है. 7th main, नीचे दी गई तालिका से अक्षरों को चुनकर ಸಾರ್ಥಕ್ ಶಬ್ದ ಬನಾವೋ. ಅಂದರೆ ಕೆಳಗಡೆ ಇಲ್ಲಿ ಬಾಕ್ಸಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ವರ್ಡ್ಸನ್ನು. ಅದನ್ನು ಜೋಡಿಸಿ ಒಂದು ವರ್ಡ್ ಮಾಡಿ ಈ ರಿಕ್ತ ಸ್ಥಾನ ಅಂದರೆ ಈ ಖಾಲಿ ಇರೋಂಥ ಜಾಗದಲ್ಲಿ ನಾವು ಬರಿಬೇಕು. ಫಸ್ಟ್ ಒನ್ಗೆ ಸಾಗರ್, ಸಾಗರ್. ಸೆಕೆಂಡ್ ಒನ್ ಕ್ವಶನ್ಗೆ ನಾರಿ. ಥರ್ಡ್ ಒನ್ಗೆ ಜಾರಿ. 8th main, ನಮೂನೆ ಕೆ ಅನುಸಾರ ಸಹಿ ಶಬ್ದ ಲಿಖೋ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಬರಿಬೇಕು. ರಾಷ್ಟ್ರಗೀತ್ ಅಂದರೆ ಜನಗಣ ಮನ. ರಾಷ್ಟ್ರ ಪಕ್ಷಿ ಮೋರ್. ರಾಷ್ಟ್ರೀಯ ಖೇಲ್ ಹಾಕಿ. ಥರ್ಡ್ ಒನ್ ರಾಷ್ಟ್ರೀಯ ಫಲ್ ಆಮ್. ಫೋರ್ತ್ ಒನ್ ರಾಷ್ಟ್ರೀಯ ಫೂಲ್ ಕಮಲ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಆಯಿತಾ? 5 ಬರ್ಕೊಂಡ್ರಾ? ठीक है बच्चों. नेक्स्ट मेन 9th मेन ಶಬ್ದೋಂ ಕಾ ಖೇಲ್. ಅಂದರೆ ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ, ವರ್ಡ್ಸನ್ನು. ಅದನ್ನು ಜೋಡಿಸಿ ನಾವು ಪದಗಳನ್ನಾಗಿ ಮಾಡಬೇಕು. इन अक्षरों से अनेक सार्थक शब्द बनाए जा सकते हैं. ಉದಾಹರಣೆ ಎಕ್ಸಾಂಪಲ್, ತಾಜ್. ಇಲ್ಲಿ ಮೇಲೆ ತಾ, ಜ, ಮ, ಹ, ಲ ಇಷ್ಟು ಕೊಟ್ಟಿದ್ದಾರೆ. ಆ ವರ್ಡ್ಗಳನ್ನು ಉಪಯೋಗಿಸ್ಕೊಂಡು ಇಲ್ಲಿ ಅವರು ತಾಜ್ ಮಹಲ್, ತಾಲ್, ಹಲ್ ಅಂತ 4 ವರ್ಡ್ಸನ್ನು ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಉದಾಹರಣೆ ಕೊಟ್ಟಿರೋದನ್ನು ನಾವು ಇಲ್ಲಿ ಹಾಗೆ ಫಿಲ್ ಮಾಡಬೇಕು. नीचे दी गई अक्षर माला से सार्थक शब्द बनाओ. ಕ, ಮ, ಲ, ಕ, ಕ, ಡಿ. ಅಷ್ಟು ಪದಗಳಿಂದನೇ ನಾವು ಅಷ್ಟು ವರ್ಡ್ಸಿಂದ ನಾವು ಪದ ಮಾಡಬೇಕು. ಫಸ್ಟ್ ಒನ್ ಮ, ಕ, ಡಿ ಮಕಡಿ. ಸೆಕೆಂಡ್ ಕಮಲ್. ಥರ್ಡ್ ಕಲ್. ಫೋರ್ತ್ ಕಲಂ. ಫಿಫ್ತ್ ಕಲ್. ಸಿಕ್ಸ್ತ್ ಲಕಡಿ. ಸೆಕೆಂಡ್ ಒನ್ ಮಾ, ನ, ಸ, ರೋ, ವ, ರ್. ಫಸ್ಟ್ ಡ್ಯಾಶಸಲ್ಲಿ ಮಾನಸ್. ಸೆಕೆಂಡ್ ಡ್ಯಾಶಸಲ್ಲಿ ಮಾನವ್. ಥರ್ಡ್ ವರ್. ಫೋರ್ತ್ ರಸ್. ಫಿಫ್ತ್ ಸರೋವರ್. ಸಿಕ್ಸ್ತ್ ಸಮಾನ್. ಥರ್ಡ್ ಕ್ವಶನ್, ಸಹನಶೀಲತಾ. ಇಷ್ಟು ವರ್ಡ್ಸನ್ನು ಉಪಯೋಗಿಸ್ಕೊಂಡು ನಾವು 6 ವರ್ಡನ್ನು ಮಾಡಬೇಕು ಪದವನ್ನು. ಫಸ್ಟ್ ಒನ್ ಹಲ್, ತಾಲ್, ಸಹನ್, लता, हनन, नल. ओके बच्चों, अभी आप भी लिख लिया ना. अब एक बार ठीक से ढंग से सभी पढ़ लो. ಓದ್ಕೊಂಡು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.